ಭಾರತದ ಮಣ್ಣಲ್ಲಿ ಹುಟ್ಟಿ ಸಂಪೂರ್ಣ ಜಗತ್ತಿಗೆ ಶಾಂತಿ ಮತ್ತು ಸತ್ಯದ ದಾರಿ ತೋರಿಸಿದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಅಕ್ಟೋಬರ್ 2, 1869 ಗುಜರಾತ್ನ ಪೂರ್ವಬಂದರ್ ಎಂಬ ಪುಟ್ಟ ಪಟ್ಟಣದಲ್ಲಿ ಜನಿಸಿದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಂತರ ವಿಶ್ವವೇ ಗೌರವದಿಂದ ಕರೆಯುವಂತೆ ಆಯಿತು ಬಾಪು ಎಂದು. ಗಾಂಧೀಜಿ ಶಕ್ತಿ ಆಯುಧಗಳಲ್ಲಿ ಇರಲಿಲ್ಲ, ಅದು ಅಹಿಂಸೆ, ಸತ್ಯ ಮತ್ತು ಸರಳ ಜೀವನದಲ್ಲಿ. ಕೈಯಲ್ಲಿ ಲಾಠಿ ಇಲ್ಲ, ಮನಸ್ಸಿನಲ್ಲಿ ದ್ವೇಷ ಇಲ್ಲ, ಆದರೆ ದೃಢವಾದ ಸಂಕಲ್ಪ ಇತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾಗ ಅವರು ಹಿಂಸೆಯನ್ನು ಆಯ್ಕೆ ಮಾಡಲಿಲ್ಲ. ಕಣ್ಣು ಕಣ್ಣಿಗೆ ಎಂದರೆ ಜಗತ್ತೇ ಕುರುಡಾಗುತ್ತದೆ ಎಂಬ ಸಂದೇಶವನ್ನು ಜನರಿಗೆ ನೀಡಿದರು. ಖಾದಿ ಬಟ್ಟೆ, ಚರಕ, ಉಪವಾಸ ಮತ್ತು ಪಾದಯಾತ್ರೆ ಇವು ಕೇವಲ ಚಿಹ್ನೆಗಳಲ್ಲ, ಭಾರತೀಯ ಆತ್ಮದ ಪ್ರತಿಬಿಂಬವಾಗಿದ್ದವು. ಸ್ವದೇಶಿ, ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಗಾಂಧೀಜಿಯವರ ಹೋರಾಟದ ಮೂಲ ಸ್ತಂಭಗಳು. ದಾಂಡಿ ಉಪ್ಪಿನ ಸತ್ಯಾಗ್ರಹದಿಂದ ಹಿಡಿದು ಭಾರತ ಬಿಟ್ಟು ತೊಲಗಿ ಹೋರಾಟದವರೆಗೆ ಪ್ರತಿ ಹೆಜ್ಜೆಯು ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಬೆಂಕಿಯನ್ನು ಹೊತ್ತಿಸಿತ್ತು. ಗಾಂಧೀಜಿ ನಮಗೆ ಹೇಳಿದ ಪಾಠ ಏನು? ಶಕ್ತಿ ಹಿಂಸೆಯಲ್ಲಿ ಇಲ್ಲ, ಜಯ ಅಹಂಕಾರದಲ್ಲಿ ಇಲ್ಲ, ನಿಜವಾದ ಮಹತ್ವ ಮಾನವೀಯತೆಯಲ್ಲಿ ಇದೆ. ಇಂದಿನ ಯುಗದಲ್ಲೂ ಗಾಂಧೀಜಿಯ ತತ್ವಗಳು ನಮಗೆ ದಾರಿ ತೋರಿಸುತ್ತವೆ. ಸತ್ಯವಾಗಿ ಬದುಕಿ, ಅಹಿಂಸೆಯಿಂದ ಹೋರಾಡಿ, ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನು ಉಳಿಸಿ. ಬಾಪು ಶಾರೀರವಾಗಿ ಇಲ್ಲದಿರಬಹುದು, ಆದರೆ ಅವರ ಚಿಂತನೆಗಳು ನಮ್ಮ ಉಸಿರಲ್ಲಿವೆ. ಜೈ ಹಿಂದ್. ಮತ್ತೆ ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇವೆ.